ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಕಾಂಪ್ಲೆಕ್ಸ್ ನಂಬರ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸಿ ಈಗ ನೋಡೋಣ, ಕಾಂಪ್ಲೆಕ್ಸ್ ನಂಬರ್ ಎಲ್ಲೆಲ್ಲಿ ಬರುತ್ತೆ ಅಂತಂದರೆ ಯೂಶ್ವಲಿ ಡಿಗ್ರಿದವ್ರಿಗೆ ಬರುತ್ತೆ. ದಟ್ ಮೀನ್ಸ್ ವಾಟ್ BSc ದವ್ರಿಗೆ ಬರುತ್ತೆ, ಇಂಜಿನಿಯರಿಂಗು ಕೂಡ ಇರುತ್ತೆ. ಅದರ ಜೊತೆಗೆ PU ಹುಡುಗರಿಗೂ ಕೂಡ ಕಾಂಪ್ಲೆಕ್ಸ್ ನಂಬರ್ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಅದ್ರ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಫಸ್ಟು ಡೆಫಿನೇಷನ್ ನೋಡೋಣ, ಏನಿದೆ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು ಅಂತ. ದ ನಂಬರ್ ವಿಚ್ ಈಸ್ ಆಫ್ ದ ಫಾರ್ಮ್ ಎಕ್ಸ್ ಪ್ಲಸ್ ಐ ವೈ. ಸಿ ಹಿಯರ್, the number which is of the form x plus iy where x comma y belongs to r ಅಂತ ಹೇಳಿದ್ದಾರೆ. Here I is nothing but root of -1 called as imaginary unit or called complex numbers ಅಂತ ಹೇಳ್ತಾರೆ. ಇದು ಡೆಫಿನಿಷನ್ ಏನೇ ಇರಲಿ, ನಾನು ಬ್ರೀಫ್ ಆಗಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನ ಈಸಿಲಿ. ಸಿ ಏನು ಹೇಳಿದ್ದಾರೆ ಅವರು, ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಏನಂತ ಹೇಳಿದ್ದಾರೆ, ದ ನಂಬರ್ ವಿಚ್ ಇಸ್ ಆಫ್ ದ ಫಾರ್ಮ್ ಎಕ್ಸ್ ಪ್ಲಸ್ ಐ ವೈ ಅಂತ. ದ ನಂಬರ್ ವಿಚ್ ಇಸ್ ಆಫ್ ದ ಫಾರ್ಮ್ ಎಕ್ಸ್ ಪ್ಲಸ್ ಐ ವೈ. ಇಲ್ಲಿ ಈ ಎಕ್ಸ್ ಮತ್ತು ವೈ ಎಲ್ಲಿರಬೇಕು, ರಿಯಲ್ ನಂಬರ್ ಅಲ್ಲಿ ಇರಬೇಕು. ದಟ್ ಈಸ್ ಎಕ್ಸ್ ಆ್ಯಂಡ್ ವೈ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಹಿಯರ್ ಇಲ್ಲೊಂದು ಟರ್ಮ್ ಇದೆ ಅಲ್ವಾ, ದಿಸ್ ಐ ಮೀನ್ಸ್ ವಾಟ್, ಐ ಈಸ್ ಈಕ್ವಲ್ ಟು ರೂಟ್ ಆಫ್ -1. ಐ ಈಸ್ ನಥಿಂಗ್ ಬಟ್ ರೂಟ್ ಆಫ್ -1. ಇದನ್ನ ನಾವು ಇಮ್ಯಾಜಿನರಿ ಯೂನಿಟ್ ಅಂತ ಕರಿತೀವಿ, ರೈಟ್. The number, what do you mean by complex number ಅಂದ್ರೆ ಏನು ಹೇಳಬೇಕು, the number which is of the form x plus iy where x and y belongs to r. x ಮತ್ತೆ y ಎಲ್ಲಿರಬೇಕು, ರಿಯಲ್ ನಂಬರ್ ಅಲ್ಲಿ ಇರಬೇಕು. and this I is nothing but root of -1. ಇದನ್ನ ಏನಂತ ಕರಿತೀವಿ, ಇಮ್ಯಾಜಿನರಿ ಯೂನಿಟ್ ಅಂತ ಕರಿತೀವಿ. ಈ ರೀತಿ ನಂಬರ್ಸ್ ಎಲ್ಲ ಏನಂತ ಕರಿತೀವಿ ನಾವು, ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತೀವಿ. ನಾನು ಎಕ್ಸಾಂಪಲ್ ಬರೀತೀನಿ ಇವಾಗ. ಸೊ ಫಾರ್ ಎಕ್ಸಾಂಪಲ್ 2 plus i3, is this a complex number? Exactly, because ಹೇಗಿದೆ ಇಲ್ಲಿ ನೋಡಿ, ಇಲ್ಲಿ 2 plus 3i ಅಂತ ಇದೆ. ಇಲ್ಲ our x is 2 and y is 3, right? And I will take one more example. ಇನ್ನೊಂದು ಎಕ್ಸಾಂಪಲ್ ಬರೆಯೋಣ. that is 4 minus 7i. 4 minus 7i ಇದು ಕೂಡ ಕಾಂಪ್ಲೆಕ್ಸ್ ನಂಬರ್. ಯಾಕೆಂದ್ರೆ what is our x, 4, that is 4 ಇದೆ, and what is our y, 7 ಇದೆ. Here this is also complex number. I will take one more, that is 8 plus 6i. this is also ಕಾಂಪ್ಲೆಕ್ಸ್ ನಂಬರ್. ಯಾಕಪ್ಪ ಅಂತಂದ್ರೆ ಕಾಂಪ್ಲೆಕ್ಸ್ ನಂಬರ್ ಆಗ್ಬೇಕಂತಂದ್ರೆ ಹೇಗಿರಬೇಕು, ಎಕ್ಸ್ ಪ್ಲಸ್ ಐ ವೈ ಫಾರ್ಮ್ ಅಲ್ಲಿ ಇರಬೇಕು. ಇಲ್ಲಿ ಎಕ್ಸ್ ಅಂದ್ರೆ ಏನು, 8 ಇದೆ. ಇಲ್ಲಿ ಎಕ್ಸ್ ಅಂದ್ರೆ ವೈ ಅಂತಂದ್ರೆ ದಿಸ್ ಇಸ್ ಎಕ್ಸ್ ಅಂಡ್ ದಿಸ್ ಇಸ್ ವೈ ಈಸ್ ನಥಿಂಗ್ ಬಟ್ 6 ಇದೆ. ಸೊ ದಿಸ್ ಆರ್ ಆಲ್ ನಥಿಂಗ್ ಬಟ್ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ದೆನ್ ನೆಕ್ಸ್ಟ್ ರೆಪ್ರೆಸೆಂಟೇಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಹೌ ವಿ ನೀಡ್ ಟು ರೆಪ್ರೆಸೆಂಟ್ ಅ ಕಾಂಪ್ಲೆಕ್ಸ್ ನಂಬರ್. ಕಾಂಪ್ಲೆಕ್ಸ್ ನಂಬರ್ನ ನಾನು ಹೇಗೆ ಬರಿತೀನಿ ಅಂತ, we have to represent the complex number by z. ಅಂದ್ರೆ ನಾವು ಕಾಂಪ್ಲೆಕ್ಸ್ ನಂಬರ್ನ ಕ್ಯಾಪಿಟಲ್ Z ಅಂತನಾದ್ರೂ ಕರಿತೀವಿ, ರೆಪ್ರೆಸೆಂಟ್ ಮಾಡ್ತೀವಿ. ಆರ್ ಸಿ ಬರೆದು ಹೀಗೆ ಬರಿಬೇಕು. ದಿಸ್ ಇಸ್ ಲೈಕ್ ದಿಸ್. ಹೇಗೆ ಬರಿಬೇಕಂದ್ರೆ ಸಿ ಬರೆದು ಈ ರೀತಿ ಬರೆದ್ರೆ ಇದ್ರೇನಂತ ಕರಿತೀವಿ, ದಿಸ್ ಇಸ್ ಕಾಂಪ್ಲೆಕ್ಸ್ ನಂಬರ್. ಹೀಗೂ ಕೂಡ ಬರೀತಾರೆ, Z ಅಥವಾ ಸಿ ದಿಂದ ಬರೀತಾರೆ. ಅಂದ್ರೆ ಕಾಂಪ್ಲೆಕ್ಸ್ ನಂಬರ್ ಹೇಗೆ ಬರಿಬೇಕು, ನಾವು Z ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ. ಹೇಗೆ ಬರಿಬೇಕು, Z ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ. ಅರ್ಥ ಆಯ್ತಲ್ಲ. ದಿಸ್ ಎಕ್ಸ್ ನಾವು ಈ ಎಕ್ಸ್ ಏನಿದೆಯಲ್ಲ ಇದನ್ನ ರಿಯಲ್ ಪಾರ್ಟ್ ಅಂತ ಕರಿತೀವಿ. ದಿಸ್ ಈಸ್ ರಿಯಲ್ ಪಾರ್ಟ್, ದಟ್ ಈಸ್ ರಿಯಲ್ ಪಾರ್ಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್. ಅಂಡ್ ದಿಸ್ ವೈ ಅನ್ನ ಇಮ್ಯಾಜಿನರಿ ಪಾರ್ಟ್ ಅಂತ ಕರಿತೀವಿ, ಇಮ್ಯಾಜಿನರಿ ಪಾರ್ಟ್. ಅರ್ಥ ಆಯ್ತಾ. ದಿಸ್ ಎಕ್ಸ್ ಇಸ್ ನಥಿಂಗ್ ಬಟ್ ರಿಯಲ್ ಪಾರ್ಟ್. ಈ ಐ ಜೊತೆಗೆ ಏನು ಇರುತ್ತಲ್ವಾ ಇದನ್ನ ನಾವೇನಂತ ಕರಿತೀವಿ, ಇಮ್ಯಾಜಿನರಿ ಪಾರ್ಟ್. ದಟ್ ಈಸ್ ನೋಡಿ ಇಲ್ಲಿ, this x is what is real part, that is re of z. what is the meaning of this, ಹಿಂಗಂದ್ರೆ ಏನರ್ಥ ಅಂದ್ರೆ real part of this complex number z is x. okay, here imaginary part ಅನ್ನು ಹೀಗೆ ಬರೀತೀವಿ, im of z. im of z means what, imaginary part of z, that is equal to, ಇಲ್ಲಿ imaginary part ಯಾವುದಿದೆ, y ಇದೆ. that means i ಜೊತೆಗೆ ಏನಿರುತ್ತಲ್ಲ ಅದನ್ನ imaginary part ಅಂತ ಕರಿತೀವಿ. ಇಲ್ಲಿ y ಇದೆ. that means real part of this z is x and imaginary part of this z, that z means complex number is y. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಫಾರ್ ಎಕ್ಸಾಂಪಲ್ ಬರ್ದ್ಬಿಡ್ತೀನಿ ನಾನು. ಸಿ ಹಿಯರ್, ಒಂದು ಕಾಂಪ್ಲೆಕ್ಸ್ ನಂಬರ್ ತಗೋಣ. ದಟ್ ಈಸ್ ಸಮ್, ಐ ವಿಲ್ ಕಾಲ್ ದಿಸ್ ಇಸ್ z1 which is equal to 4 plus i8. ಓಕೆ, 4 plus i8. ನಾವು ಇಲ್ಲಿ ಹೇಳಿ ಈಗ, ವಾಟ್ ಈಸ್ ರಿಯಲ್ ಪಾರ್ಟ್ ಅಂಡ್ ವಾಟ್ ಈಸ್ ಇಮ್ಯಾಜಿನರಿ ಪಾರ್ಟ್. ರಿಯಲ್ ಪಾರ್ಟ್ ಆಫ್, ದಟ್ ಈಸ್ re means real part of, what is the complex number here, z is nothing but ಹೇಗಿದೆ ಇಲ್ಲಿ, what is real part, that is 4. okay, and imaginary part of z1 which is equal to how much, i ಜೊತೆಗೆ ಏನಿದೆ ನೋಡಿ ಇಲ್ಲಿ 8 ಇದೆ ಅಲ್ವಾ.
ದಿಸ್ ಇಸ್ 8. ಐ ಥಿಂಕ್ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಬಟ್ ಮೈ ಕ್ವಶನ್ ಈಸ್, ನನಗೊಂದು ಕ್ವಶನ್ ಇದೆ, ನಾನು ಕೇಳ್ತೀನಿ. ಐ ಥಿಂಕ್ ನೀವು ಹೇಳ್ತೀರಿ ಅಂತ ಅನ್ಕೊಂತೀನಿ. ಸಿ ಹಿಯರ್, ಐ ವಿಲ್ ಟೇಕ್ ಒಂದು ನಂಬರ್ ತಗೋಣ. ಈಸ್ ದಿಸ್ 2 is a complex number? ಆಕ್ಚುಲಿ ಕಾಂಪ್ಲೆಕ್ಸ್ ನಂಬರ್ ಅಂತಂದ್ರೆ ಏನು ಹೇಳಿದ್ರು ನನಗೆ ಡೆಫಿನೇಷನ್ ಅಲ್ಲಿ, ದ ನಂಬರ್ ವಿಚ್ ಇಸ್ ಆಫ್ ದ ಫಾರ್ಮ್ ಎಕ್ಸ್ ಪ್ಲಸ್ ಐ ವೈ ವೇರ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ ಎಕ್ಸ್ ಪ್ಲಸ್ ಐ ವೈ ಫಾರ್ಮ್ ಅಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ. ನಾನೇನು ಕೇಳ್ತಾ ಇದ್ದೀನಿ, ಈಸ್ 2 is a ಕಾಂಪ್ಲೆಕ್ಸ್ ನಂಬರ್? ಓಕೆ, ಅಬ್ಸಲ್ಯೂಟ್ಲಿ ಎಸ್. ವೈ, ಹೇಗೆ ಅಂತ ಕೇಳ್ಬೋದು. ನೀವು ಕೇಳ್ಬೋದು, ಸರ್ ಇಲ್ಲಿ ಬರೀ 2 ಇದೆ, ಅವ್ರೇನು ಹೇಳ್ತಿದ್ದಾರೆ, ಇಲ್ಲಿ ಎಕ್ಸ್ ಪ್ಲಸ್ ಐ ವೈ ಫಾರ್ಮಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ 2 ಮಾತ್ರ ಇದೆಯಲ್ಲ, ಹೇಗೆ ಕಾಂಪ್ಲೆಕ್ಸ್ ನಂಬರ್ ಅಂತ ಕೇಳ್ಬೋದು. ಸೊ ಸಿ ಹಿಯರ್, ಮೇ ರೈಟ್ ಲೈಕ್ ದಿಸ್, ಈ 2ನ ಐ ಇಂಟು 0 ಅಂತ ಬರೀಬೋದಾ? ಓಕೆ, ವೈ? ಬಿಕಾಸ್ ದಿಸ್ 2 is a real number and this is also real number. Here 2, 0 belongs to where? Real number. ಹೌದಲ್ವಾ? ಸೊ ದಿಸ್ 2 is also real number. This 2 is also 2 plus I into 0 is also complex number. But ಇಲ್ಲಿ ಒಂದು ಏನಿದೆ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ z is equal to, I will take z is equal to 2 plus I into 0 ಅಂತ ಇದೆ. ಅಂದ್ರೆ ಇದರಲ್ಲಿ ರಿಯಲ್ ಪಾರ್ಟ್ ಏನಿದೆ, ರಿಯಲ್ ಪಾರ್ಟ್ ಆಫ್ ದಿಸ್ z which is equal to 2. ಓಕೆ, ಅಂಡ್ ಇಮ್ಯಾಜಿನರಿ ಪಾರ್ಟ್ ಆಫ್ ದಿಸ್ z which is equal to ಏನಿದೆ, ಇಲ್ಲಿ 0 ಇದೆ. ಹೌದಲ್ವಾ? ಅಂದ್ರೆ ಇಲ್ಲಿ ಓನ್ಲಿ ರಿಯಲ್ ಪಾರ್ಟ್ ಮಾತ್ರ ಇದೆ, ಇಮ್ಯಾಜಿನರಿ ಪಾರ್ಟ್ ಏನಿದೆ ನನಗೆ 0 ಇದೆ. ಸೊ ಇದನ್ನ ಏನಂತ ಕರಿತೀವಿ, ಪ್ಯೂರ್ಲಿ ರಿಯಲ್ ಅಂತ ಕರಿತೀವಿ. ದಿಸ್ z is ಪ್ಯೂರ್ಲಿ ರಿಯಲ್ ಅಂತ ಕರಿತೀವಿ. ಈ ಪ್ಯೂರ್ಲಿ ರಿಯಲ್ನ ನೀವು ನೆನ್ಪಿಟ್ಕೊಬೇಕು. ಬಿಕಾಸ್ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಇದು ಹೆಲ್ಪ್ ಆಗುತ್ತೆ. ವಾಟ್ ಈಸ್ ಪ್ಯೂರ್ಲಿ ರಿಯಲ್, ವಾಟ್ ಈಸ್ ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಹೇಳಿ. ಸೊ ಇನ್ನೊಂದು ಎಕ್ಸಾಂಪಲ್ ಬರ್ತಾರೆ, ನಾನು ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಸಿ ಹಿಯರ್, ನೋಡಿ, I will take one complex number, that is some z1 that is equal to some 7. This is a complex number. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು. ಸೊ ಯಾಕಿದು ಕಾಂಪ್ಲೆಕ್ಸ್ ನಂಬರ್, ಈ z1 ಅನ್ನು ಹೇಗೆ ಬರಿಬೋದು, 7 ಪ್ಲಸ್ ಐ ಇಂಟು 0 ಅಂತ ಬರಿಬೋದು. ಅರ್ಥ ಆಯ್ತಾ? ಸೊ ವೈ ಇಟ್ ಈಸ್ ಅ ಕಾಂಪ್ಲೆಕ್ಸ್ ನಂಬರ್. ದಿಸ್ ಇಸ್ ಆಫ್ ದ ಫಾರ್ಮ್ ಹೇಗಿದೆ, ಎಕ್ಸ್ ಪ್ಲಸ್ ಐ ವೈ ಫಾರ್ಮಲ್ಲಿ ಇದೆ. ಓಕೆ, ಹಿಯರ್ ಎಕ್ಸ್ ಅಂದ್ರೆ ಏನು, ರಿಯಲ್ ಪಾರ್ಟ್. ದಿಸ್ ವೈ ಅಂತಂದ್ರೆ ಏನು, ಇಮ್ಯಾಜಿನರಿ ಪಾರ್ಟ್. ಬಟ್ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ರಿಯಲ್ ಪಾರ್ಟ್ ಆಫ್ z1 ಏನು ಬರ್ತಾ ಇದೆ ನನಗೆ, 7 ಇದೆ. ಅದೇ ಇಮ್ಯಾಜಿನರಿ ಪಾರ್ಟ್ ಆಫ್ z1 ಎಷ್ಟಿದೆ, ಇಲ್ಲಿ ನೋಡಿ 0 ಇದೆ. ಅಂದರೆ ಇಮ್ಯಾಜಿನರಿ ಪಾರ್ಟ್ 0 ಇತ್ತು ಅಂತಂದರೆ ಓನ್ಲಿ ರಿಯಲ್ ಪಾರ್ಟ್, ಅಂದರೆ ಇಮ್ಯಾಜಿನರಿ ಪಾರ್ಟ್ 0 ಇತ್ತು ಇನ್ ದ ಸೆನ್ಸ್ ಓನ್ಲಿ ರಿಯಲ್ ಪಾರ್ಟ್ ಇತ್ತು ಅಂದರೆ ಆ ಕಾಂಪ್ಲೆಕ್ಸ್ ನಂಬರ್ನೇ ಅಂತ ಕರಿತೀವಿ, ಪ್ಯೂರ್ಲಿ ರಿಯಲ್ ಅಂತ ಕರಿತೀವಿ. ದಿಸ್ z1 ಈಸ್ ಪ್ಯೂರ್ಲಿ ರಿಯಲ್. ಅದೇ ಉಲ್ಟಾ ಇತ್ತಪ್ಪ, ಹೀಗಿತ್ತು ಅಂತ ಇಟ್ಕೊಳ್ಳಿ. ಐ ವಿಲ್ ಟೇಕ್ ಒನ್ ಮೋರ್ ಕಾಂಪ್ಲೆಕ್ಸ್ ನಂಬರ್ z2. ಇದನ್ನು ನಾನು ಐ ಇಂಟು 8 ಅಂತ ತಗೊಳ್ತೀನಿ. ಓಕೆ, ಐ ಇಂಟು 8. ಓಕೆ, ಈಸ್ ದಿಸ್ ಎ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಅಬ್ಸಲ್ಯೂಟ್ಲಿ. ವೈ? ಬಿಕಾಸ್ ಈ z2ನ ನಾನು ಹೇಗೆ ಬರಿಬೋದು, 0 ಪ್ಲಸ್ ಐ ಇಂಟು 8 ಅಂತ ಬರಿಬೋದಾ? ಓಕೆ, ನಾವು ದಿಸ್ ಇಸ್ ಆಫ್ ದ ಫಾರ್ಮ್ ಹೇಗಿದೆ, ಎಕ್ಸ್ ಪ್ಲಸ್ ಐ 8 ಅಂತ ಇದೆ. ಹೌದಲ್ವಾ? ಸೊ ಇಲ್ಲಿ ಏನಾಗಿ, ಸಾರಿ, ಎಕ್ಸ್ ಪ್ಲಸ್ ಐ 8 ಈಸ್ ನಥಿಂಗ್ ಬಟ್ ದಿಸ್ ಹಿಯರ್ 0 ಪ್ಲಸ್ ಐ 8. ಹಿಯರ್ ಎಕ್ಸ್ ಈಸ್ 0 ಆ್ಯಂಡ್ ವೈ ಈಸ್ 8. x is 0 and y is 8. Okay, so now ಇಲ್ಲಿ ಹೇಳಿ, ಇಲ್ಲಿ what is a real part? Real part of this z2 ನೋಡಿ, ಇಲ್ಲಿ real part of z2 ಏನಿದೆ, ಇಲ್ಲಿ 0 ಇದೆ. and imaginary part, that is im of z2, imaginary part of z2 ಏನಿದೆ, ಇಲ್ಲಿ 8 ಇದೆ. ಅಂದರೆ ರಿಯಲ್ ಪಾರ್ಟ್ 0 ಇದೆ, ಇಮ್ಯಾಜಿನರಿ ಪಾರ್ಟ್ ಮಾತ್ರ ಇರೋದನ್ನ ಏನಂತ ಕರಿತೀವಿ, ದಿಸ್ ಇಸ್ ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಐ ಥಿಂಕ್ ಪ್ಯೂರ್ಲಿ ರಿಯಲ್ಗೂ ಪ್ಯೂರ್ಲಿ ಇಮ್ಯಾಜಿನರಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಸೊ ರಿಯಲ್ ಪಾರ್ಟ್ 0 ಇತ್ತು, ಓನ್ಲಿ ಇಮ್ಯಾಜಿನರಿ ಪಾರ್ಟ್ ಇತ್ತು ಅಂದರೆ ಅದನ್ನು ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಕರಿಬೇಕು. ಆ್ಯಂಡ್ ಇನ್ ಕೇಸ್ ಇಮ್ಯಾಜಿನರಿ ಪಾರ್ಟ್ 0 ಇತ್ತು, ಓನ್ಲಿ ರಿಯಲ್ ಪಾರ್ಟ್ ಇತ್ತು ಅಂದರೆ ಅದನ್ನು ಪ್ಯೂರ್ಲಿ ರಿಯಲ್ ಅಂತ ಕರ್ಕೊಂತೀವಿ. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್, ಈಕ್ವಾಲಿಟಿ. ಈಕ್ವಾಲಿಟಿ ಮೀನ್ಸ್ ವಾಟ್? ನಾವು ಎರಡು ಕಾಂಪ್ಲೆಕ್ಸ್ ನಂಬರ್ನ ಈಕ್ವಲ್ ಅಂತ ಯಾವಾಗ ಕರಿತೀವಿ ಅಂತಂದರೆ, ದಟ್ ಈಸ್ ಈಕ್ವಾಲಿಟಿ. ಈಕ್ವಾಲಿಟಿ ಆಫ್ ಕಾಂಪ್ಲೆಕ್ಸ್ ನಂಬರ್, ಸಿ ಅಂತ ಬರಿತೀವಿ. ವಾಟ್ ಇಸ್ ದ ಮೀನಿಂಗ್, ಈಕ್ವಾಲಿಟಿ ಆಫ್ ಕಾಂಪ್ಲೆಕ್ಸ್ ನಂಬರ್. ಐ ವಿಲ್ ಟೇಕ್ 2 ಕಾಂಪ್ಲೆಕ್ಸ್ ನಂಬರ್, ಎರಡು ಕಾಂಪ್ಲೆಕ್ಸ್ ನಂಬರ್ ತಗೊಳ್ಳೋಣ. z1 ಈಸ್ ಈಕ್ವಲ್ ಟು a ಪ್ಲಸ್ ಐ ಪಿ ಆ್ಯಂಡ್ z2 ಈಸ್ ಈಕ್ವಲ್ ಟು ಸಿ ಪ್ಲಸ್ ಐ ಡಿ ಅಂತ ತಗೊಳ್ಳೋಣ. ಓಕೆ, ದೀಸ್ ಟು ಆರ್ ದ ಕಾಂಪ್ಲೆಕ್ಸ್ ನಂಬರ್. Why these two are a complex number?
This is of the form a plus ib, where a comma b belongs to real number r. Here also c plus id, here c and d belongs to real number r. Okay, so we have two complex number. ಇದೆರಡು ಈಕ್ವಲ್ ಅಂತ ಯಾವಾಗ ಕರಿತೀವಿ ಅಂತಂದ್ರೆ, ಹಿಯರ್ ನೋಡಿ, ಈ z1 ಇನ ರಿಯಲ್ ಪಾರ್ಟ್ ವಿಚ್ ಈಸ್ ಈಕ್ವಲ್ ಟು z2 ಇನ ರಿಯಲ್ ಪಾರ್ಟ್ ಆಗಿರ್ಬೇಕು, ಅಂದ್ರೆ ಈಕ್ವಲ್ ಆಗಿರ್ಬೇಕು ಅಂತ ಅರ್ಥ. ಅಂದ್ರೆ ಏನಾಗಿರ್ಬೇಕು ಅಂದ್ರೆ z1 ಈಸ್ ಈಕ್ವಲ್ ಟು z2 ಅಂತ ಕರಿಬೇಕು ಅಂತ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ರಿಯಲ್ ಪಾರ್ಟ್ ಆಫ್ z1, ರಿಯಲ್ ಪಾರ್ಟ್ ಆಫ್ z1 ಯಾವುದಿಲ್ಲಿ a, ಓಕೆ, ವಿಚ್ ಈಸ್ ಈಕ್ವಲ್ ಟು ರಿಯಲ್ ಪಾರ್ಟ್ ಆಫ್ z2. ಇಲ್ಲಿ ರಿಯಲ್ ಪಾರ್ಟ್ ಆಫ್ z2 ಮೀನ್ಸ್ ವಾಟ್, ಸಿ. ಅಂದ್ರೆ ಏನಾಗಿರ್ಬೇಕು ಇಲ್ಲಿ a ಈಸ್ ಈಕ್ವಲ್ ಟು ಸಿ. ಅಂದ್ರೆ ವಾಟ್ ಇಸ್ ದ ಮೀನಿಂಗ್, ಇದ್ರ ಮೀನಿಂಗ್ ಏನು, ಎರಡರದು ರಿಯಲ್ ಪಾರ್ಟು ಈಕ್ವಲ್ ಆಗಿದ್ರೆ ಅದನ್ನ ಈಕ್ವಲ್ ಆಗಿರಬೇಕು. ಅಂಡ್ ಇನ್ನೂ ಒಂದು ಕಂಡೀಷನ್ ಇದೆ, ಈ ಇಮ್ಯಾಜಿನರಿ ಪಾರ್ಟ್ ಇದೆಯಲ್ಲ, ಈ ಇಮ್ಯಾಜಿನರಿ ಪಾರ್ಟ್ ಆಫ್ z1, ದಟ್ ಈಸ್ im ಆಫ್ ದಿಸ್ z1 ವಿಚ್ ಈಸ್ ಈಕ್ವಲ್ ಟು im ಆಫ್ ದಟ್ ಈಸ್ ಇಮ್ಯಾಜಿನರಿ ಪಾರ್ಟ್ ಆಫ್ z2. ದಟ್ ಮೀನ್ಸ್ ಇಲ್ಲೇನಿದೆ, ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಆಫ್ z1 ಏನಿದೆ, b ಇದೆ, ದಟ್ ಈಸ್ b ಈಸ್ ಈಕ್ವಲ್ ಟು d ಆಗಿರ್ಬೇಕು. ಅಂದ್ರೆ ಸಿಂಪಲ್ ಆಗಿ ಏನು ಹೇಳ್ಬೋದು ಅಂತಂದ್ರೆ, ವೆನ್ ವಿ ಕಾಲ್, ಯಾವಾಗ ನಾವು z1 ಅಂದ್ರೆ ಎರಡು ಕಾಂಪ್ಲೆಕ್ಸ್ ನಂಬರ್ನ ಈಕ್ವಲ್ ಅಂತ ಕರಿತೀವಿ ಅಂದ್ರೆ, ದ ರಿಯಲ್ ಅಂಡ್ ಇಮ್ಯಾಜಿನರಿ ಪಾರ್ಟ್ಸ್ ಆರ್ ಈಕ್ವಲ್ ರೆಸ್ಪೆಕ್ಟಿವ್ಲಿ. ಓಕೆ, z1 ಇನ್ ರಿಯಲ್ ಪಾರ್ಟು ವಿಚ್ ಇಸ್ ಈಕ್ವಲ್ ಟು z2 ದ ರಿಯಲ್ ಪಾರ್ಟಿಗೆ ಈಕ್ವಲ್ ಆಗಬೇಕು, ಅಂಡ್ z1 ಇನ ಇಮ್ಯಾಜಿನರಿ ಪಾರ್ಟು z2 ಇನ ಇಮ್ಯಾಜಿನರಿ ಪಾರ್ಟಿಗೆ ಈಕ್ವಲ್ ಆಗಿದ್ರೆ ಅನ್ನ ಇವೆರಡು ಕಾಂಪ್ಲೆಕ್ಸ್ ನಂಬರ್ ಈಕ್ವಲ್ ಅಂತ ಕರಿಬಹುದು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ನೆಕ್ಸ್ಟ್ ಈಸ್ ಅಡಿಷನ್, ಸಬ್ಟ್ರಾಕ್ಷನ್ ಅಂಡ್ ಮಲ್ಟಿಪ್ಲಿಕೇಶನ್ ನೋಡೋಣ. ಅಡಿಷನ್ ಹೇಗೆ ಮಾಡ್ತೀವಿ ಕಾಂಪ್ಲೆಕ್ಸ್ ನಂಬರು ಅಂತ ಹೇಳಿ. ದ ಫಸ್ಟ್ ಒನ್ ಅಡಿಷನ್ ನೋಡ್ಕೊಂತ ಹೋಗೋಣ. ಸಿ, ಅಡಿಷನ್ ಮಾಡ್ಬೇಕಂದ್ರೆ ಎಷ್ಟು ಕಾಂಪ್ಲೆಕ್ಸ್ ನಂಬರ್ ಮಿನಿಮಮ್ ಇರಲೇಬೇಕು, 2 ಕಾಂಪ್ಲೆಕ್ಸ್ ನಂಬರ್ ಇರಬೇಕು. ದಟ್ ಈಸ್ z1 ಈಸ್ ಈಕ್ವಲ್ ಟು a plus ib, and I will take one more, z2 which is equal to c plus id. We have 2 complex number. Addition ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ಸಿ, ಅಡಿಷನ್ ಮೀನ್ಸ್ z1 plus z2. ಅಡಿಷನ್ ಅಂದ್ರೆ ಇವೆರಡು ಆ್ಯಡ್ ಮಾಡಬೇಕಲ್ವಾ, z1 plus z2 ಮಾಡಬೇಕು. ಸೊ ಅಡಿಷನ್ ಅನ್ನ ಯಾವ ರೀತಿ ಮಾಡ್ತೀವಿ, z1 plus z2 ಬೇಕಂದ್ರೆ ನೋಡಿ, ಇಲ್ಲಿ ರಿಯಲ್ ಪಾರ್ಟ್ನ ರಿಯಲ್ ಪಾರ್ಟ್ ಜೊತೆಗೆ ಆ್ಯಡ್ ಮಾಡಬೇಕು. ಅಂದ್ರೆ a plus c, ನೋಡಿ ಇದ್ರದ್ದು ರಿಯಲ್ ಪಾರ್ಟ್, ಇದ್ರದ್ದು ರಿಯಲ್ ಪಾರ್ಟ್ ಆ್ಯಡ್ ಮಾಡಬೇಕು, ಪ್ಲಸ್ ಇಲ್ಲಿರೋ ಇಮ್ಯಾಜಿನರಿ ಪಾರ್ಟ್, ಇಲ್ಲಿರೋ ಇಮ್ಯಾಜಿನರಿ ಪಾರ್ಟ್ ಜೊತೆಗೆ ಆ್ಯಡ್ ಮಾಡಬೇಕು. ಅಂದರೆ ಐ ಬಿ ಪ್ಲಸ್ ಐ ಡಿ. ಓಕೆ, ಇದು ಇಮ್ಯಾಜಿನರಿ ಪಾರ್ಟ್ ಆಫ್ z1 ಏನಿದೆ, ಐ ಬಿ, ಸಾರಿ, ಐ ಬಿ ಇದೆ, ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಆಫ್ z2 ಏನಿದೆ, ಐ ಇಂಟು, ದಟ್ ಈಸ್ ಇಮ್ಯಾಜಿನರಿ ಯೂನಿಟ್ ಇಂಟು ಡಿ ಇದೆ ಅಲ್ವಾ. ನಾವು ದಿಸ್ ವಿಲ್ ಬಿಕಮ್ z1 ಪ್ಲಸ್ z2 ವಿಚ್ ಇಸ್ ಈಕ್ವಲ್ ಟು a ಪ್ಲಸ್ ಸಿ. ಇಲ್ಲಿ ಐ ಕಾಮನ್ ಇದೆ, ಐ ಇಂಟು ಬಿ ಪ್ಲಸ್ ಡಿ. ಡೈರೆಕ್ಟಾಗಿ ಬರಿಬೋದಾಗಿತ್ತು ನಾನು z1 ಪ್ಲಸ್ z2 ಈಸ್ ಈಕ್ವಲ್ ಟು a ಪ್ಲಸ್ ಸಿ ಪ್ಲಸ್ ಐ ಇಂಟು ಬಿ ಪ್ಲಸ್ ಡಿ ಅಂತ ಹೇಳಿ, ಬಟ್ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿ ನಾನು ಇಲ್ಲಿ ತನಕ ಬರೆದಿದ್ದೀನಿ. ಅಂದರೆ ಹೇಗೆ ಆ್ಯಡ್ ಮಾಡಬೇಕಂದ್ರೆ, ರಿಯಲ್ ಪಾರ್ಟ್ನ ರಿಯಲ್ ಪಾರ್ಟ್ ಜೊತೆಗೆ ಇಮ್ಯಾಜಿನರಿ ಪಾರ್ಟ್ನ ಇಮ್ಯಾಜಿನರಿ ಪಾರ್ಟ್ ಜೊತೆಗೆ ಆ್ಯಡ್ ಮಾಡೋದನ್ನು ಆ್ಯಡ್ನ ಮಾಡ್ತೀವಿ ಕಾಂಪ್ಲೆಕ್ಸ್ ನಂಬರಲ್ಲಿ. ಸೊ ಅದೇ ರೀತಿ ಸಬ್ಟ್ರಾಕ್ಷನ್ ಬಂತು ಅಂದರೆ ಸೇಮ್, ಇಲ್ಲಿ ಪ್ಲಸ್ ಇರೋ ಕಡೆ ಇಲ್ಲಿ ಮೈನಸ್ ಆಗುತ್ತೆ. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಲ್ಟಿಪ್ಲೈ ಹೆಂಗೆ ಮಾಡ್ತೀವಿ ಅಂತ. ಮಲ್ಟಿಪ್ಲಿಕೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಮುಂದಿನ ಎಕ್ಸಾಂಪಲ್ಗಳಲ್ಲಿ ಅಥವಾ ಪ್ರಾಬ್ಲಮ್ಗಳಲ್ಲಿ ಬಂದೇ ಬರುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಮಾಡಬೇಕಂದ್ರೂ ನನಗೆ ಎರಡು ಕಾಂಪ್ಲೆಕ್ಸ್ ನಂಬರ್ ಬೇಕು. ಐ ವಿಲ್ ಟೇಕ್ z1 ಈಸ್ ಈಕ್ವಲ್ ಟು, ಐ ವಿಲ್ ಟೇಕ್ a ಪ್ಲಸ್ ಐ ಬಿ ಆ್ಯಂಡ್ z2 ವಿಚ್ ಈಸ್ ಈಕ್ವಲ್ ಟು ಸಿ ಪ್ಲಸ್ ಐ ಡಿ. ಸಿ ಪ್ಲಸ್ ಐ ಡಿ ನೋಡಿ, z1 ಈಸ್ ಈಕ್ವಲ್ ಟು a ಪ್ಲಸ್ ಐ ಬಿ ಇದೆ, z2 ಈಸ್ ಈಕ್ವಲ್ ಟು ಸಿ ಪ್ಲಸ್ ಐ ಡಿ ಇದೆ. ಸಿ ಹಿಯರ್, ಬಿಫೋರ್ ದಟ್ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ಅಂದರೆ ದ ನಂಬರ್ ವಿಚ್ ಆಫ್ ದ ಫಾರ್ಮ್ a ಪ್ಲಸ್ ಐ ಬಿ ಇರಬೇಕು. ಹಿಯರ್ a ಆ್ಯಂಡ್ ಬಿ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತ ಹೇಳಿದ್ವಿ. ಆ್ಯಂಡ್ ಐ ಈಸ್ ಈಕ್ವಲ್ ಟು ಏನಂತ ಹೇಳಿದ್ದೆ ನಾನು, ರೂಟ್ ಆಫ್ -1, ದಟ್ ಈಸ್ ಇಮ್ಯಾಜಿನರಿ ಯೂನಿಟ್ ಅಂತ ಹೇಳಿದ್ವಲ್ಲ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಭಾಳಷ್ಟು ಸ್ಟೂಡೆಂಟು ಇದು ಮಲ್ಟಿಪ್ಲಿಕೇಶನ್ ಮಾಡುವಾಗ ತುಂಬ ಮಿಸ್ಟೇಕ್ ಮಾಡ್ತಾರೆ. ಸಿ ಹಿಯರ್, ಐ ಈಸ್ ಈಕ್ವಲ್ ಟು ರೂಟ್ ಆಫ್ -1 ಇದೆಯಾ, ನನಗೆ ಐ ಇಂಟು ಐ ಬೇಕು ಅಂತಂದರೆ ಏನಾಗುತ್ತೆ ನೋಡಿ, ಇಲ್ಲಿ ಐ ಇಂಟು ಐ, ದಟ್ ಈಸ್ ಐ ಸ್ಕ್ವೇರ್ ಅಲ್ವಾ. ಐ ಸ್ಕ್ವೇರ್ ಅಂದರೆ ರೂಟ್ ಆಫ್ -1 ಇಂಟು ರೂಟ್ ಆಫ್ -1. ವಾಟ್ ಇಸ್ ದ ಆನ್ಸರ್? ರೂಟ್ ಆಫ್ -1 ಹೋಲ್ ಸ್ಕ್ವೇರ್. ಅಂದರೆ ಏನು ಬರುತ್ತೆ, ರೂಟ್ 1 ದಿಸ್ ಕ್ಯಾನ್ಸಲ್,
ವಾಟ್ ವಿಲ್ ಗೆಟ್ ಐ ಸ್ಕ್ವೇರ್ ಅಂದರೆ -1. ಇಲ್ಲಿ ನೋಡಿ, ಇಲ್ಲಿ ಐ ಸ್ಕ್ವೇರ್ ಅಂದರೆ ಏನು ಬರುತ್ತೆ ನನಗೆ -1 ಬರುತ್ತೆ. ಅದೇ ರೀತಿ ಐ ಕ್ಯೂಬ್ ನೋಡೋಣ. ಐ ಕ್ಯೂಬ್ ಅಂದರೆ ಹೇಗೆ ಬರಿಬೇಕು ನಾನು? ಐ ಸ್ಕ್ವೇರ್ ಇಂಟು ಐ ಬರಿಬೇಕಲ್ವಾ? ವಾಟ್ ಈಸ್ ಅವರ್ ಐ ಸ್ಕ್ವೇರ್? ದಟ್ ಈಸ್ -1 ಇಂಟು ಐ ಇದೆ, ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಪ್ಲಸ್ ಮೈನಸ್, ದಟ್ ಈಸ್ ಐ ಕ್ಯೂಬ್ ಈಸ್ -i ಬರುತ್ತೆ. ಅದೇ ರೀತಿ ಐ ಟು ದಿ ಪವರ್ ಆಫ್ 4 ಮಾಡೋಣ. ಐ ಟು ದಿ ಪವರ್ ಆಫ್ 4 ಅಂದರೆ ಏನು ಮಾಡಬೇಕು? ಐ ಸ್ಕ್ವೇರ್ ಇಂಟು ಐ ಸ್ಕ್ವೇರ್, ಹೌದಾ? ವಾಟ್ ಈಸ್ ಅವರ್ ಐ ಸ್ಕ್ವೇರ್? ಐ ಸ್ಕ್ವೇರ್ ಇಲ್ಲಿ ಮಾಡಿದ್ದೀನಿಲ್ಲ, -1 ಇಂಟು -1 ವಿಲ್ ಗೆಟ್ +1. From this what we conclude? I is nothing but root of -1. I square ಅಂದರೆ -1, I cube ಅಂದರೆ -i, I to the power of 4 ಅಂದರೆ ಏನು ಬರುತ್ತೆ? 1 ಬರುತ್ತೆ. ಇದು ನೆನ್ಪಿಟ್ಕೊಬೇಕು. ಇದರಲ್ಲಿ ಏನು ನೆನ್ಪಿಟ್ಕೊಳೋದೇನಿಲ್ಲ, ಐ ವ್ಯಾಲ್ಯೂ ಗೊತ್ತಿದ್ರೆ ಸಾಕು. ಐ ಸ್ಕ್ವೇರು, ಐ ಟು ದಿ ಪವರ್ ಆಫ್ 3 ಆ್ಯಂಡ್ ಐ ಟು ದಿ ಪವರ್ ಆಫ್ 4 ಎಲ್ಲದನ್ನು ಕೂಡ ಮಾಡ್ಕೊಬೋದು. ಓಕೆ, ಸೊ ಇದು ನೆನಪಿರಲಿ. ಸಿ, ಈಗ ಮಲ್ಟಿಪ್ಲಿಕೇಶನ್ ನೋಡೋಣ. z1 ಇಂಟು z2 ದಟ್ ಈಸ್ ಈಕ್ವಲ್ ಟು, ವಾಟ್ ಈಸ್ ಅವರ್ z1? ದಟ್ ಈಸ್ a ಪ್ಲಸ್ IB into what? C plus ID. ನಾರ್ಮಲ್ ಮಲ್ಟಿಪ್ಲಿಕೇಶನ್ ಅಷ್ಟೇ, ಇದರಲ್ಲಿ ಏನು ಅಷ್ಟು ಡಿಫಿಕಲ್ಟಿನೆಸ್ ಇಲ್ಲ. z1 ಇಂಟು z2 ವಿಚ್ ಇಸ್ ಈಕ್ವಲ್ ಟು ಈ ಎನ ಇದರ ಜೊತೆಗೆ ಇದೇ ಎದಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಲ್ವಾ? ನಾವು ದಿಸ್ ವಿಲ್ ಬಿಕಮ್ a ಇಂಟು ಸಿ, ಎ ಸಿ, ಓಕೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಹಿಯರ್ ಐ ಈಸ್ ದೇರ್, ಐ ಇಂಟು ಎ ಡಿ, ಹೌದಾ? ಎ ಇಂಟು ಡಿ. ಓಕೆ, ಸೊ ಇದರದಾಯಿತು. ಎ ಇಂದ ಎರಡು ಕಡೆ ಮಲ್ಟಿಪ್ಲೈ ಮಾಡಿದ್ದೀನಿ. ಹಿಯರ್ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಓಕೆ, ಐ ಇದೆ, ಐ ಇಂಟು ಇದರಿಂದ ಇದಕ್ಕಲ್ವಾ? ಸೊ ಬಿ ಇಂಟು ಸಿ, ಬಿ ಸಿ. ಓಕೆ, ನೆಕ್ಸ್ಟ್ ಇದರದಾಯಿತು, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಇಲ್ಲಿ ಹಿಯರ್ ಐ ಇಂಟು ಐ ಆಯಿತು. ಅಲ್ಲಿಗೆ ಏನಾಯ್ತು? ಇದು ಐ ಸ್ಕ್ವೇರ್ ಇಂಟು ಬಿ ಇಂಟು ಡಿ, ಬಿ ಇಂಟು ಡಿ. ಓಕೆ, ನಾವು ಸಿಂಪ್ಲಿಫೈ ಮಾಡೋಣ. z1 ಇಂಟು z2 ವಿಚ್ ಇಸ್ ಈಕ್ವಲ್ ಟು ಎ ಸಿ ಪ್ಲಸ್, ಇಲ್ಲಿ ನೋಡಿ, ಇಲ್ಲಿ ಐ ಎರಡು ಕಡೆ ಕಾಮನ್ ಇದೆ, ತಗೊಳ್ತೀನಿ, ಎ ಡಿ ಪ್ಲಸ್ ಬಿ ಸಿ ಆಯಿತು. ಯಾರು ಐ ಸ್ಕ್ವೇರ್ ಅಂದರೆ ಏನು ಹೇಳಿದ್ದೆ ನಾನು? ಐ ಸ್ಕ್ವೇರ್ ಅಂದರೆ -1 ಅಲ್ವಾ? ದಿಸ್ ಈಸ್ -1 ಇಂಟು ಬಿ ಡಿ, ದಟ್ ಈಸ್ -1 ಇಂಟು ಬಿ ಡಿ. ಓಕೆ, ನಾವು ದಿಸ್ ವಿಲ್ ಬಿಕಮ್, ನಾ ರಿಯಲ್ ಪಾರ್ಟ್ನ ಇಮ್ಯಾಜಿನರಿ ಪಾರ್ಟ್ನ ಗ್ರೂಪ್ ಮಾಡೋಣ. z1 ಇಂಟು z2, ಸಿ ಹಿಯರ್ z1 ಇಂಟು z2 ವಿಚ್ ಈಸ್ ಈಕ್ವಲ್ ಟು ಎ ಸಿ ಮೈನಸ್, ಇಲ್ಲಿ ರಿಯಲ್ ಪಾರ್ಟ್ ಅಂದ್ರೆ ಹೆಂಗೆ ಗೊತ್ತಾಗುತ್ತೆ? ಐ ಇರಬಾರ್ದು ಅಷ್ಟೇ. ಎ ಸಿ ಮೈನಸ್ ಬಿ ಡಿ, ಇದು ಅವರ್ ರಿಯಲ್ ಪಾರ್ಟ್. ಹಿಯರ್ ಪ್ಲಸ್ ಇದೆ, ಪ್ಲಸ್ ದಿಸ್ ಈಸ್ ಎ ಡಿ ಪ್ಲಸ್ ಬಿ ಸಿ, ಬಿ ಇಂಟು ಸಿ. ದಿಸ್ ಈಸ್ ಅವರ್ z1 ಇಂಟು z2. ನೋಡಿ, ಮಲ್ಟಿಪ್ಲಿಕೇಶನ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಹೇಗೆ ಮಾಡ್ತೀವಿ ಅಂದರೆ, ನಾರ್ಮಲ್ ಏನು ಮಲ್ಟಿಪ್ಲಿಕೇಶನ್ ನಾವು ಮಾಡ್ತಿದ್ವಲ್ಲ, ಸೊ ಅದೇ ಥರ ಮಾಡಬೇಕು. ಸೊ ಆನ್ಸರ್ ಈಸ್ z1 ಇಂಟು z2 ಮಾಡಿದಾಗ ಎ ಸಿ ಮೈನಸ್ ಬಿ ಡಿ ಪ್ಲಸ್ ಐ ಇಂಟು ಎ ಡಿ ಪ್ಲಸ್ ಬಿ ಸಿ ಬರ್ತಾ ಇದೆ. ಓನ್ಲಿ ಒನ್ ಥಿಂಗ್ ಇಲ್ಲಿ ನೆನ್ಪಿಟ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ, ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿ ಆದಮೇಲೆ ನಾನು ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟನ್ನು ಸಪ್ರೇಟ್ ಮಾಡಬೇಕಂದ್ರೆ ಗ್ರೂಪ್ ಮಾಡಬೇಕು. ಸೊ ರಿಯಲ್ ಪಾರ್ಟ್ ಯಾವುದು, ಇಮ್ಯಾಜಿನರಿ ಪಾರ್ಟ್ ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಯಾವುದೆಲ್ಲ ಟರ್ಮ್ ಜೊತೆಗೆ ಐ ಇರುತ್ತೆ ಅದು ಇಮ್ಯಾಜಿನರಿ ಪಾರ್ಟ್ ಕಡೆಗೆ ಹೋಗುತ್ತೆ, ಯಾವುದೆಲ್ಲ ಟರ್ಮ್ ಜೊತೆಗೆ ಐ ಇಲ್ಲ ಅದು ರಿಯಲ್ ಪಾರ್ಟ್ ಕಡೆಗೆ ಬರುತ್ತೆ. ಇದಿಷ್ಟು ನಾನು ಕಾಂಪ್ಲೆಕ್ಸ್ ನಂಬರನ್ನು ಮಲ್ಟಿಪ್ಲಿಕೇಶನ್ ಆಯಿತು. ಓಕೆ, ಇನ್ನು ಈ ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿ, ಒನ್ ಮೋರ್ ಟರ್ಮ್ ಇದೆ, ದಟ್ ಈಸ್ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಸಿ. ಓಕೆ, so what do you mean by conjugate? That is very very simple. So first I will take one complex number, that is z. Z is a complex number. ಹೇಗೆ ಬರೆಯೋಣ? a plus ib ನೇ ತಗೊಳ್ಳೋಣ. Z is nothing but a plus ib. It is a complex number. Then conjugate, this conjugate ಅನ್ನು ಹೇಗೆ ಬರಿತೀವಿ ಅಂದರೆ z bar ಅಂತ ಬರಿತೀವಿ. Okay, z is a complex number. Then z bar is equal to a minus ib is called conjugate of z ಅಂತ ಕರಿತೀವಿ. See here, z is equal to ಏನಿದೆ? a plus ib ಇದೆ. Z bar ಅನ್ನ ಕಾಂಜುಗೇಟ್ ಅಂದ್ರೆ z bar ಅಂತ ಕರಿತೀವಿ. Conjugate of this complex number is a minus ib. That is very simple. We will take some example. Some z1 is equal to ಹೀಗಿದೆ 3 minus 4i ಇದೆ ಅಂತ ಇಟ್ಕೊಳ್ಳಿ. ಓಕೆ, ಇದ್ರ ಕಾಂಜುಗೇಟ್ ಬರಿಬೇಕಂದ್ರೆ ಇಲ್ಲಿ ಪ್ಲಸ್ ನೋಡಿ, ಇಲ್ಲಿ ಮೈನಸ್ ಇದೆ ಅಲ್ವಾ? ಇದ್ರ ಕಾಂಜುಗೇಟ್ ಏನಾಗುತ್ತೆ? z bar 3, ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಬರಿಬೇಕಷ್ಟೇ. z bar is equal to 3 plus 4i. This is the conjugate of this z1. ಇನ್ನೊಂದು ತಗೋಣ. z2 is equal to 4 plus 8i.
ಇದ್ರದ್ದು ಕಾಂಜುಗೇಟ್ ಏನು ಬರೀಬೇಕು, Z2 ಬಾರ್ ಏನಾಗುತ್ತೆ, ಇದು Z2 ಬಾರ್ ಏನಾಗುತ್ತೆ ನೋಡಿ 4, ಓಕೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ದಟ್ ಈಸ್ 8i. ಇದನ್ನೇನಂತ ಕರಿತೀವಿ, ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ ಓಕೆ, ನೆಕ್ಸ್ಟ್ ಒಂದು ನೋಟ್ ಇದೆ, ನೋಡ್ಬೋಣ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಟ್ conjugate of a complex number. Well, okay, see, I will take z. Z is equal to a plus ib. This is a complex number. A plus ib, this is a complex number. What is its conjugate? Either conjugate ಏನಾಗುತ್ತೆ, conjugate ಹೇಗೆ ಬರೀತೀವಿ, z bar ಅಲ್ವಾ, z bar means a minus ib. Okay, now we have z and z bar, complex number and its conjugate ನಮ್ಮ ಹತ್ರ ಇದೆ. So note first one, ನಾನು z ಪ್ಲಸ್ z ಬಾರ್ ಮಾಡ್ತೀನಿ. ಓಕೆ, z ಪ್ಲಸ್ z ಬಾರ್, z ಅಂದರೆ ಏನು, a ಪ್ಲಸ್ ಐ ಬಿ, ಓಕೆ, ಪ್ಲಸ್ ಇದೆ, ಪ್ಲಸ್ z ಬಾರ್ ಈಸ್ ನಥಿಂಗ್ ಬಟ್ a ಮೈನಸ್ ಐ ಬಿ. ಓಕೆ, ನಾವಿಲ್ಲಿ ನೋಡಿ, ಇಲ್ಲಿ a ಪ್ಲಸ್ ಐ ಬಿ ಪ್ಲಸ್ a ಮೈನಸ್ ಐ ಬಿ, ದಿಸ್ ಒನ್ ಗೆಟ್ ಕ್ಯಾನ್ಸಲ್ ಅಲ್ವಾ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಕ್ಯಾನ್ಸಲ್ ಆಯಿತು. ಇಲ್ಲಿ ಏನಾಯ್ತು, ಇಲ್ಲಿ a ಪ್ಲಸ್ a, ದಟ್ ಈಸ್ 2 ಟೈಮ್ಸ್ ಆಫ್ ಏನಾಯಿತು, a ಬಂದಿದೆ, ದಟ್ ಈಸ್ ಅವರ್ z ಪ್ಲಸ್ z ಬಾರ್ ಅಲ್ವಾ. z ಪ್ಲಸ್ z ಬಾರ್ ಏನು ಬರ್ತಾ ಇದೆ, 2 ಟೈಮ್ಸ್ a. ಅಂದರೆ a ಅಂದರೆ ಏನಿಲ್ಲಿ ಕಾಂಪ್ಲೆಕ್ಸ್ ನಂಬರಲ್ಲಿ, ದಿಸ್ ಇಸ್ ಅ ರಿಯಲ್ ಪಾರ್ಟ್ ಅಲ್ವಾ. ಅಂದರೆ z ಪ್ಲಸ್ z ಬಾರ್ ಅನ್ನು ನಾನು 2 ಇಂಟು ರಿಯಲ್ ಪಾರ್ಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್ z ಅಂತ ಬರೀಬಹುದಾ. ಸಿ ಹಿಯರ್, ನೋಡಿಲಿ, z ಪ್ಲಸ್ z ಬಾರ್ ಮಾಡಿದಾಗ ನನಗೆ ಏನು ಬಂದಿದೆ, 2 ಇಂಟು a ಬಂದಿದೆ. a ಅಂದರೆ ಏನು, ರಿಯಲ್ ಪಾರ್ಟ್ ಆಫ್ z ಅಲ್ವಾ. ಸೊ ಅದಕ್ಕಾಗಿ z ಪ್ಲಸ್ z ಬಾರ್ ಅನ್ನ 2 ಇಂಟು ರಿಯಲ್ ಪಾರ್ಟ್ ಆಫ್ z ಅಂತ ಬರಿಬೋದಲ್ವಾ. ಓಕೆ, ಅದೇ ಫಸ್ಟ್ ನೋಟ್ ಇದು. ನೆಕ್ಸ್ಟ್ ಸೆಕೆಂಡ್ ನೋಟ್, ದಟ್ ಈಸ್ z ಮೈನಸ್ z ಬಾರ್ ಮಾಡೋಣ. ಏನು ಬರುತ್ತೆ ನೋಡೋಣ. ವಾಟ್ ಈಸ್ ಅವರ್ z ಮೀನ್ಸ್ a ಪ್ಲಸ್ ಐ ಬಿ ಆ್ಯಂಡ್ ಮೈನಸ್ ಇದೆ, z ಬಾರ್ ಈಸ್ ನಥಿಂಗ್ ಬಟ್ a ಮೈನಸ್ ಐ ಬಿ. ಓಕೆ, ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ನಾನು, a ಪ್ಲಸ್ ಐ ಬಿ ಪ್ಲಸ್ ಇಂಟು ಮೈನಸ್ a ಪ್ಲಸ್ ಇಂಟು ಪ್ಲಸ್, ದಿಸ್ ವಿಲ್ ಬಿಕಮ್ ಐ ಬಿ. ಓಕೆ, ವಿಚ್ ಒನ್ ಗೆಟ್ ಕ್ಯಾನ್ಸಲ್, ದಿಸ್ ಒನ್ ಗೆಟ್ ಕ್ಯಾನ್ಸಲ್. ಓಕೆ, ಇದೇನಾಯ್ತು ನೋಡಿ, ಇಲ್ಲಿ ಐ ಬಿ ಪ್ಲಸ್ ಐ ಬಿ ಎಷ್ಟಾಯಿತು, 2 ಟೈಮ್ಸ್ ಆಫ್ ಐ ಬಿ. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸಿ, ದಿಸ್ ಈಸ್ z ಮೈನಸ್ z ಬಾರ್, z ಮೈನಸ್ z ಬಾರ್. ನಾವು ಏನು ಕನ್ಕ್ಲೂಡ್ ಮಾಡ್ಬೋದು ಇಲ್ಲಿ, z ಮೈನಸ್ z ಬಾರ್ ಈಸ್ ನಥಿಂಗ್ ಬಟ್ 2 ಇಂಟು ಐ ಇಂಟು ಬಿ ಈಸ್ ನಥಿಂಗ್ ಬಟ್ ವಾಟ್, ಇಲ್ಲಿ ಬಿ ಅಂದರೆ ಏನು ಹೇಳಿ, ಇಮ್ಯಾಜಿನರಿ ಪಾರ್ಟ್ ಆಫ್ z ಅಲ್ವಾ. 2i ಇಂಟು ಇಮ್ಯಾಜಿನರಿ ಪಾರ್ಟ್ ಆಫ್ z ಅಂತ ಬರಿಬೋದಾ. ಸಿ ಹಿಯರ್, z ಮೈನಸ್ z ಬಾರ್ ಅಂದರೆ ಏನು ಬರುತ್ತೆ ನನಗೆ, 2i ಇಂಟು ಇಮ್ಯಾಜಿನರಿ ಪಾರ್ಟ್ ಆಫ್ z ಬರುತ್ತೆ. ಓಕೆ, ಸೊ ಫ್ರಮ್ ದಿಸ್ ವಾಟ್ ವಿ ಕನ್ಕ್ಲೂಡ್, ಅದೆರಡು ಕೂಡ ಒಂದೇ ಸರಿಗೆ ಬರೀತೀನಿ. z ಪ್ಲಸ್ z ಬಾರ್, ವಾಟ್ ಇಸ್ ದ ಆನ್ಸರ್, 2 ಇಂಟು ರಿಯಲ್ ಪಾರ್ಟ್ ಆಫ್ z. ಆ್ಯಂಡ್ ಸೆಕೆಂಡ್ ನೋಟ್ ಏನು ಹೇಳಿದೆ, z ಮೈನಸ್ z ಬಾರ್, ದಟ್ ಈಸ್ ದಿಸ್ z ಬಾರ್ ಈಸ್ ನಥಿಂಗ್ ಬಟ್ ಕಾಂಜುಗೇಟ್, ಈಸ್ ನಥಿಂಗ್ ಬಟ್ 2 ಇಂಟು ಐ ಇಂಟು ಇಮ್ಯಾಜಿನರಿ ಪಾರ್ಟ್ ಆಫ್ z. ಹೀಗೆ ಬರಿಬೋದು ಅಂತ ಅನ್ಕೊಂತೀನಿ. ಓಕೆ, ಸಿ, ಓಕೆ, ಇದನ್ನ ನೆನ್ಪಿಡ್ಕೊಬೇಕು, z ಪ್ಲಸ್ z ಬಾರ್ ಏನು ಬರುತ್ತೆ, z ಮೈನಸ್ z ಬಾರ್ ಏನು ಬರುತ್ತೆ ಅಂತ ಹೇಳಿ. ಸಿ, ಈ ಒಂದು ಕಾನ್ಸೆಪ್ಟ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನೇನು ತಿಳ್ಕೊಂಡಿದ್ದೀವಿ ಅಂತಂದರೆ, ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು ತಿಳ್ಕೊಂಡಿದ್ದೀವಿ. ವಾಟ್ ಯು ಮೀನ್ ಬೈ ಕಾಂಪ್ಲೆಕ್ಸ್ ನಂಬರ್, ದ ನಂಬರ್ ವಿಚ್ ಇಸ್ ಆಫ್ ದ ಫಾರ್ಮ್ a ಪ್ಲಸ್ ಐ ಬಿ. ಓಕೆ, ದ ನಂಬರ್ ವಿಚ್ ಇಸ್ ಆಫ್ ದ ಫಾರ್ಮ್ a ಪ್ಲಸ್ ಐ ಬಿ ಆರ್ x ಪ್ಲಸ್ ಐ ವೈ. ಓಕೆ, ವೇರ್ ಏನು ಹೇಳಿ, x, y ಬಿಲಾಂಗ್ಸ್ ಟು ರಿಯಲ್ ನಂಬರ್. ದಿಸ್ i ಈಸ್ ನಥಿಂಗ್ ಬಟ್ ಎ imaginary unit, that is I is root of -1. Here a comma b, that is a comma b belongs to real number and I is root of -1. ಇದನ್ನ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ಈಕ್ವಾಲಿಟಿ ತಿಳ್ಕೊಂಡಿದ್ವಿ. ಈಕ್ವಲ್ ಯಾವಾಗ ಎರಡು ಕಾಂಪ್ಲೆಕ್ಸ್ ನಂಬರ್ ಈಕ್ವಲ್ ಅಂತ ಕರಿತೀವಿ. ಸೊ ದೇ ರಿಯಲ್ ಅಂಡ್ ಇಮ್ಯಾಜಿನರಿ ಪಾರ್ಟ್ಸ್ ಆರ್ ಈಕ್ವಲ್ ಇದ್ರೆ ಮಾತ್ರ ಈಕ್ವಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಅಡಿಷನ್, ಸಬ್ಟ್ರಾಕ್ಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಬಗ್ಗೆ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಕಾಂಜುಗೇಟ್. ವಾಟ್ ಈಸ್ ಅ ಕಾಂಜುಗೇಟ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್? ಕಾಂಪ್ಲೆಕ್ಸ್ ನಂಬರ್ ಹೇಗಿತ್ತು, z ಅಂತಂದರೆ a ಪ್ಲಸ್ ಐ ಬಿ ಅಂತ ಇತ್ತು ಅಂದರೆ ಅದ್ರ ಕಾಂಜುಗೇಟ್ ಹೇಗೆ ಬರಿತೀವಿ, z ಬಾರ್, ದಟ್ ಈಸ್ a ಮೈನಸ್ ಐ ಬಿ. ಇದನ್ನೇನಂತ ಕರಿತೀವಿ, ಕಾಂಜುಗೇಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿ ಕರಿತೀವಿ. ಸೊ ನೀವು ಡೈಲಿ ಇದೇ ಥರ ವಿಡಿಯೋನ ಮಾಡ್ತಾ ಇರ್ತೀನಿ ನಾನು, ಅದನ್ನ ನೋಡ್ತಾ ಇರಿ, ಆರಾಮ್ಸೆ ನೀವು ಕಾಂಪ್ಲೆಕ್ಸ್ ಅನಾಲಿಸಿಸನ್ನು ನೀವು ಕಲಿತಾ ಹೋಗ್ತೀರಿ ಅಂತ ಅನ್ಕೊಂತೀನಿ. ಅಥವಾ ಯಾವುದಾದ್ರೂ ಕಾನ್ಸೆಪ್ಟ್ ಬಗ್ಗೆ ಬೇಕು ಅಂತಂದರೆ
ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ಯಾರಾದರೂ ಹೊಸದಾಗಿ ನನ್ನ ಈ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಕೂಡ ಕಲೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನಾನು ಬಟ್ ಆರ್ಗ್ಯುಮೆಂಟ್ ಮತ್ತು ಆಂಪ್ಲಿಟ್ಯೂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಥ್ಯಾಂಕ್ ಯು.